ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರೋ ಕಾರಣ ಸ್ವಲ್ಪ ಶೀತ, ನೆಗಡಿ, ತಲೆನೋವು, ಗಂಟಲು ಕೆರೆತ, ಹಾಗಾಗಿ ವಾಯ್ಸು ಸ್ವಲ್ಪ ಡಿಫ್ರೆನ್ಸ್ ಕೇಳಿಸ್ಬೋದು. ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಬೆಳಗ್ಗೆ ಎದ್ದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾ ಇದ್ದಂಗೆ ಸುದೀಪ್ ಸರ್ದು ಒಂದಷ್ಟು ಎಕ್ಸ್ಕ್ಲೂಸಿವ್ ಪಿಕ್ಸ್ಗಳು ಓಡಾಡ್ತಾಯಿತ್ತು. ನಾನು ಏನು ಗುರು ಸುದೀಪ್ ಸರ್ಗೆ ಯಾವ ಲುಕ್ಕು ಇದು, ಯಾವ ಇವೆಂಟು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಚೆಕ್ ಮಾಡ್ತಾ ಇದ್ದಾಗ ಸೊ ನನಗೆ ಕಂಡು ಬಂದಿದ್ದು ಬಿಗ್ ಬಾಸ್ OTT ಸೀಸನ್ 2 ಪ್ರೋಮೋ ಶೂಟಿನ ಎಕ್ಸ್ಕ್ಲೂಸಿವ್ ಪಿಕ್ಗಳು ಇವಾಗಿದ್ವು. ಸೊ ತುಂಬ ಖುಷಿ ಆಯಿತು. ಯಾವುದೋ ಒಂದು ನೆಕ್ಸ್ಟು ಕಂಟೆಂಟ್ ಬರ್ತಾಯಿದೆಯಲ್ಲ ಗುರು, ಏನೋ ಸೊ ಮಾಡ್ಬೋದು ನೆಕ್ಸ್ಟು ಅಂತ ಹೇಳ್ಬಿಟ್ಟು. ಹಾಗೆ ಈ ಸತಿ ಬಿಗ್ ಬಾಸ್ OTT ಸೀಸನ್ 2ಗೆ ಬೆಂಕಿ ಭಯಾನಕ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಪ್ರಕಾರ ಸೊ ಸೀಸನ್ನು ಏನು ಇತ್ತು ಆಯಿತಾ, OTT ಸೀಸನ್ನು, ಆವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಫೇಮಸ್ ಆಗಿದ್ರು ಅವ್ರನ್ನೇ ಕರೆಸ್ಬೇಕು. ಯಾಕಂದರೆ OTT ಸೀಸನ್ ಹೋಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತುಂಬ ಆ್ಯಕ್ಟಿವ್ ಇರ್ತಾರೆ, ಯಾರು ತುಂಬ ಫೇಮಸ್ ಆಗಿರ್ತಾರೆ ಅವ್ರನ್ನ ಕರೆಸಿದ್ರೇ OTT ಸೀಸನ್ ಒಂದು ಮಟ್ಟಿಗೆ ಹಿಟ್ಟಾಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ದಬಾಕೊಂಡ್ಬಿಡುತ್ತೆ. ಹಾಗಾಗಿ ಸೋನು ಶ್ರೀನಿವಾಸ್ ಗೌಡ ಅವರು ಇವರು ಎಲ್ಲ ಬಂದಿದ್ದರು. ಈ ಸತಿ ವೆಂಕಿ ಕ್ರೇಜಿ, ರಕ್ಷಕ್ ಬುಲೆಟ್ನ ಎಂಟ್ರಿ ಮಾಡಿಸ್ತಾರೆ ಅನಿಸುತ್ತೆ ಆಯಿತಾ, ಮೋಸ್ಟ್ಲಿ ನನ್ನ ಪ್ರಕಾರ. ಅಣ್ಣಂಗಿರೋ ಫ್ಯಾನ್ ಬೇಸ್ಗೆ OTT ಸೀಸನ್ 2ಗೆ ತುಂಬಾ ಐಪ್ ಇದೆ. ಯಾಕಂದರೆ ಬಿಗ್ ಬಾಸ್ ಸೀಸನ್ 10 ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಆಗಿರೋದ್ರಿಂದ ಸೊ OTTಗೆ ತುಂಬ ಜನ ಕಾಯ್ತಿದ್ದಾರೆ. ಹಾಗೆ ನಾನಂತೂ ಕಾಯ್ತಾ ಇರ್ತೀನಿ ಬಿಡಿ ಆಯಿತಾ. ಒಂದಷ್ಟು ಜನಕ್ಕೆ ಡೌಟ್ ಇತ್ತು ಸೀಸನ್ 2 OTTನ ಸುದೀಪ್ ಸರ್ ನಡೆಸ್ಕೊಡ್ತಾರಾ ಇಲ್ವಾ, ಯಾರು ನಡೆಸ್ಕೊಡ್ಬೋದು ಅಂತ ಹೇಳ್ಬಿಟ್ಟು. ಸುದೀಪ್ ಸರ್ ಬಿಟ್ಟು ಬೇರೆ ಯಾರು ನಡೆಸ್ಕೊಡೋಕ್ಕಾಗುತ್ತಾ? ಅದು ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ. ಸೊ OTT ಸೀಸನ್ 2 ಸುದೀಪ್ ಸರ್ ನಡೆಸ್ಕೊಡ್ತಾ ಇದ್ದಾರೆ. ಸೊ ಆಲ್ರೆಡಿ ಪ್ರೊಮೋ ಶೂಟ್ಸು ಅದು ಎಲ್ಲ ಸ್ಟಾರ್ಟ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಸೀಸನ್ 2 ಶುರುವಾಗುತ್ತೆ ಅಂತ ಅನಿಸುತ್ತೆ. ಸೊ ಕಾದು ನೋಡುವ ಯಾರು ಬರ್ತಾರೆ. ಹಾಗೆ ಇದರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಯಾವಾಗ ಅವರು ರಿವೀಲ್ ಮಾಡ್ತಾರೆ ಅವಾಗೆಲ್ಲ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.